Hello everyone, ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಸ್ಯಾಟರ್ಡೇ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಕೆಲಸ ಇದೆ ಮನೇಲೆಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೇ ಈವ್ನಿಂಗ್ ಒಂದು 3:30 ಹಂಗೆ ನಮ್ಮ ಅಣ್ಣ ಬಂದರು. ಸೊ ಅವರು ಮನೇಲಿ ಊಟ ಮಾಡಿಕೊಂಡು ಎಲ್ರಿಗೂ ಊರಿಗೆ ಹೊರಟಿದ್ದೀವಿ. ಏನಕ್ಕೆ ಊರಿಗೆ ಹೊರಟಿದ್ದೀವಿ ಏನು ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 5 o'clock ಆಗಿತ್ತು. ಸೊ ನೋಡಿ ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ ಸಂಜೆ ಟೈಮಲ್ಲೇ ನಮ್ಮೂರು ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು ವ್ಯೂ ಮಾತ್ರ. ನಮ್ಮೂರು ಮಧುಗಿರಿ ಹತ್ರ ಜಯನಗರ ಅಂತ, ಬಡವನಹಳ್ಳಿ ನಾರ್ಮಲಾಗಿ ಗೊತ್ತಿರುತ್ತೆ ಎಲ್ರಿಗೂ. ಸೊ ಬಡವನಹಳ್ಳಿ ಪಕ್ಕ ಜಯನಗರ ಅಂತ ನಮ್ಮೂರು, ಅಮ್ಮನೂರು. ಹೋಗೋವಾಗಲೇ ಪಾಪು ನಾವು ಫುಲ್ ನಿದ್ದೆ ಮಾಡ್ತಾನೆ ಅಂತ ಅನ್ಕೊಂಡಿದ್ವಿ. ಬಟ್ ಮನೇಲಿ ಆರಾಮಾಗಿ ನಿದ್ದೆ ಮಾಡಿ ಎದ್ದಿದ್ರಿಂದ ಇಲ್ಲಿಂದ ಊರಿಗೆ ಹೋಗೋರ್ಗು ಅವ್ನ ಪಾಡ್ಗೆ ಅವ್ನು ಎದ್ದು ಆಟ ಆಡ್ಕೊಂಡೇ ಇದ್ದ. ಅಷ್ಟೇನು ಕಷ್ಟ ಕೊಡಲಿಲ್ಲ ನಮಗೆ. ನಾರ್ಮಲ್ ಆಗಿ ಎವ್ರಿ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ತುಂಬ ಹಿಂಸೆ ಕೊಡ್ತಿದ್ದ. ಬಟ್ ಈ ಸರಿ ಅಷ್ಟಲ್ಲೇನು ಕಷ್ಟ ಆಗಲಿಲ್ಲ, ಆರಾಮಾಗಿದ್ದ ಆಟ ಆಡ್ಕೊಂಡು. ನನ್ನ ತಮ್ಮಂದಿರಿದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ನನಗೆ. ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಪಾಪು ಅಂತೂ ಅದನ್ನ ನೋಡಿ ಮಮ್ಮಿ ಎಲ್ಲೋ ಕಲರ್ ಸೂರ್ಯ ಮುಳುಗೋಗ್ತಿದೆ ಅಂತ ಹೇಳ್ತಾನೆ ಇದ್ದ. ಅವನ ಪ್ರಕಾರ ಸೂರ್ಯ ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಆಗಿಬಿಟ್ರೆ ಮುಳುಗೋಗ್ಬಿಡ್ತಾನೆ ಅಂತ ಅವನು ಎಷ್ಟು ನೀಟಾಗಿ ಐಡೆಂಟಿಫೈ ಮಾಡ್ತಾನೆ. ಏನಕ್ಕೆ ಈ ಥರ ಆರೆಂಜ್ ಕಲರ್ ಆಗತ್ತೆ ಅಂತ ಕೇಳಿದ್ರೆ, ಅಮ್ಮ ಇವಾಗ ಮೂನ್ ಬರುತ್ತೆ, ಸಣ್ಣ ಆರೆಂಜ್ ಕಲರ್ ಆದರೆ ಆಮೇಲೆ ಮೂನ್ ಬರುತ್ತೆ ಅಂತ ಹೇಳ್ತಾನೆ. ನಾವು ಸಂಜೆ ಹೊರಟಿದ್ದಕ್ಕೆ ಅವನು ಅಷ್ಟು ಆರಾಮಾಗಿದ್ದ, ತಣ್ಣಗಿತ್ತು ಗಾಳಿ, ತುಂಬ ಒಂಥರ ಪೀಸಾಗಿತ್ತು, ಏನೂ ಅಷ್ಟು ಹಿಂಸೆ ಅನ್ನಿಸ್ಲಿಲ್ಲ. ಮೇ ಬಿ ನಾವು ಬೆಳಿಗ್ಗೆ ಒಂದು 10 o'clock ಮೇಲೆ ಅಥವಾ ಮಧ್ಯಾಹ್ನ ಏನಾದ್ರು ಹೊರಟಿದ್ದಿದ್ರೆ ತುಂಬ ಬಿಸಿಲಿರ್ತಾಯಿತ್ತು, ಮಕ್ಕಳು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಬಿಸಿಲಿರುತ್ತೆ ಇವಾಗಂತೂ. ಸೊ ಹಾಗಾಗಿ ಮೇ ಬಿ ಅವನು ಆರಾಮಾಗಿದ್ದ ಅನಿಸುತ್ತೆ. ಸೊ ಇಲ್ಲಿ ನಾವು ಬಡನಹಳ್ಳಿ ಹತ್ರ ಬಂದ್ವಿ, ಬರೋಷ್ಟು 7 o'clock ಆಗಿತ್ತು. ಒಂದು ಸ್ವಲ್ಪ ರೇಷನ್ ಐಟಮ್ಸ್ ಬೇಕಾಗಿತ್ತು ಮನೆಗೆ. ನಮ್ಮ ದೊಡ್ಡಮ್ಮ ಇಲ್ಲ ತೊಗೊಂಡು ಬನ್ನಿ ಅಂತ ಫೋನ್ ಮಾಡಿದ್ರು. ಸೊ ಹಂಗೆ ಅದನ್ನು ತೊಗೊಂಡು ನೋಡಿ ನಾವು ಊರಿಗೆ ರೀಚ್ ಆದ್ವಿ. ನೋಡಿದ್ರೆ ಕರೆಂಟೇ ಇರಲಿಲ್ಲ, ಹೆಂಗಪ್ಪ ಮ್ಯಾನೇಜ್ ಮಾಡೋದು, ತುಂಬ ಸೆಕೆ ಆಗ್ತಿರುತ್ತೆ ಅಂತ ಅಂದ್ಕೊಂಡ್ವಿ. ನಮ್ಮ ದೊಡ್ಡಮ್ಮ ವೆಯ್ಟ್ ಮಾಡ್ತಾ ಇದ್ರು ನಾವು ಹೋದಾಗ, ಇನ್ನೂ ಬರಲಿಲ್ಲ ಅಂತ ಕಾಲ್ ಮಾಡ್ತಾನೆ ಇದ್ರು. ಊರಿಗೆ ಹೋಗೋದೇ ಒಂಥರ ಚಂದ ಅನಿಸುತ್ತೆ, ಆ ಹಳ್ಳಿ ಜೀವನನೇ ಒಂಥರ ಚಂದ ಅನಿಸುತ್ತೆ. ನೋಡಿ ನಮ್ಮ ದೊಡ್ಡಮ್ಮ ಬಂದಿದ ತಕ್ಷಣ ನಮ್ಮ ಪಾಪನ ಎತ್ಕೊಳ್ತಿದ್ದಾರೆ. ಹೋಗಿ ಟಯರ್ಡ್ ಆಗಿದ್ರಿಂದ ಸ್ವಲ್ಪ ಬೇಗ ಮುದ್ದೆ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ವಲ್ಪ ಕಾಫಿ ಕುಡ್ಕೊಂಡು ನಾನು ನೆಕ್ಸ್ಟ್ ಏನಾರು ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಪೂಜೆ ಮಾಡಬೇಕು. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ ಅಡುಗೆ ಮಾಡೋದಕ್ಕೆ. ಏನು ಪೂಜೆ ಅಂತ ನಾನು ನೆಕ್ಸ್ಟ್ ಹಿಂಗೆ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ. ನಾನಿವತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತಂದರೆ ಟೊಮೆಟೊ ಬಾತು, ಹಾಗೆ ಶಾವಿಗೆ ಪಾಯಸ, ಮತ್ತು ಸ್ವಲ್ಪ ಕಡಲೆಬೇಳೆನ ನೆನೆಸ್ಬಿಟ್ಟು ವಡೆ ಸಹ ಮಾಡ್ಕೊಂಡಿದ್ವಿ, ಹಪ್ಪಳ ಮಾಡ್ಕೊಂಡಿದ್ವಿ, ಹೆಸರುಬೇಳೆ ಮಾಡ್ಕೊಂಡಿದ್ವಿ. ನೋಡಿ ಇಲ್ಲಿ ನಾನು ವಡೆ ಮಾಡ್ತಾ ಇದ್ದೆ. ವಡೆ ಅಂತೂ ಮಾಡ್ತಾ ಇದ್ದಂಗೆ ಖಾಲಿ ಆಗ್ತಾ ಇತ್ತು, ಕ್ರಿಸ್ಪಿಯಾಗಿತ್ತು ಅಂತ ಹೇಳಿ. ಒಂದು ಕಡೆ ನಮ್ಮ ಅಣ್ಣ ಪೂಜೆಗೆ ತೆಂಗಿನಕಾಯಿಗಳು ಬೇಕು ಅಂತ ಎಲ್ಲ ಸುಲ್ಕೊಳ್ತಾ ಇದ್ರು. ನಮ್ಮ ಪಾಪ ನೋಡಿದೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಬಿಡೋಣ ಮನೇಲಿ ಅಂತ ಮನೇಲಿ ಸಹ ಪೂಜೆ ಮುಗಿಸ್ದೆ. ನಾನು ಪೂಜೆ ಮಾಡ್ತಿದ್ರೆ ನನ್ನ ತಮ್ಮ ಅಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಅಕ್ಕ ಅದು ಹಂಗೆ ಮಾಡು, ಅಕ್ಕ ಅದು ಹಿಂಗೆ ಮಾಡು ಅಂತ ಹೇಳ್ತಾನೆ ಇದ್ದ. ಅವನೇ ಬಾರಿ ಎಲ್ಲ ಪೂಜೆ ಮಾಡೋ ಥರ. ಅವನಿಗೆ ವ್ಲಾಗಲ್ಲಿ ಬರೋದು, ವ್ಲಾಗಲ್ಲಿ ಮಾತಾಡೋದು ತುಂಬ ಇಷ್ಟ. ಯಾವಾಗಲೂ ಹೇಳ್ತಾ ಇರ್ತಾನೆ, ಅಕ್ಕ ನನ್ನ ಫೇಸ್ ವಿಡಿಯೋ ಮಾಡ್ಕೊ, ನನ್ನ ಫೇಸ್ನ ಅಪ್ಲೋಡ್ ಮಾಡು ಅಂತ ಹೇಳ್ತಾ ಇರ್ತಾನೆ. ನಿಮಗೆ ನೆಕ್ಸ್ಟ್ ಫುಲ್ ಅವನದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅವ್ನು ಯಾವ್ಯಾವ ಥರ ಆಡ್ತಾನೆ, ಯಾವಾಗಲೂ ಬೈಸ್ಕೊಳ್ತಾ ಇರ್ತಾನೆ ಅದೆಲ್ಲ. ಸೊ ಪೂಜೆ ಮುಗಿದ ತಕ್ಷಣ ಇಲ್ಲಿ ಸೀರೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸೀರೆ ಏನಕ್ಕಪ್ಪ ರೆಡಿ ಮಾಡ್ಕೊಳ್ತಾ ಇರೋದು ಅಂದರೆ, ನಾನು ಇವತ್ತು ಪೂಜೆ ಮಾಡೋಕೆ ಹೋಗಿರೋದು ಬಂದು ಹೊಂಬಾಳೆ ಹೊಡೆದಿದ್ದೆ ನಮ್ಮ ಅಡಿಕೆ ಮರದಲ್ಲಿ. ಸೊ ಹಾಗಾಗಿ ಇದು ಪೂಜೆ ಮಾಡಬೇಕು. ನಮ್ಮ ಕಡೆ ಹೆಂಗೆ ಅಂತಂದರೆ, ಹೊಂಬಾಳೆ ಹೊಡೆದ್ರೆ ಅಡಿಕೆ ಮರದಲ್ಲಿ ಫಸ್ಟ್ ಟೈಮ್ ಹೊಂಬಾಳೆ ಹೊಡೆದಾಗ ಮನೇಲಿ ಹೆಣ್ಮಕ್ಳು ಯಾರಿರ್ತಾರೆ ಆ ಹೆಣ್ಮಕ್ಳ ಕೈಲಿ ಪೂಜೆ ಮಾಡಿಸಿ ಒಂದು 5ರಿಂದ 10 ಜನಕ್ಕೆ ಊಟ ಬಡಿಸ್ತೀವಿ. ಸೊ ಹಾಗಾಗಿ ಇವತ್ತು ನಾನು ಊರಿಗೆ ಬಂದಿದ್ದು ಅದೇ ವಿಶೇಷ. ಇವತ್ತು ನೀಟಾಗೆಲ್ಲ ರೆಡಿ ಮಾಡೋಣ ಅಡಿಕೆ ಮರಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಸೀರೆನ ನೀಟಾಗೆಲ್ಲ ನರಿಗೆಗಳು ಹಾಕ್ಕೊಂಡು ಅದಕ್ಕೆ ಒಂದು ದಾರ ಕಟ್ಕೊಂಡಿದ್ದೀನಿ. ದಾರ ಕಟ್ಕೊಂಡು ನೀಟಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಅಲ್ಲಿ ಮರಕ್ಕೆ ಕಟ್ಟೋದಕ್ಕೂ ಸಹ ಈಸಿ ಆಗುತ್ತೆ ಅಂತ ಈ ಥರ ಮಾಡಿಕೊಂಡೆ. ಅಡುಗೆ ಸಹ ಎಲ್ಲ ರೆಡಿ ಆಯಿತು. ಇವಾಗೆಲ್ಲ ಹೊಲಕ್ಕೆ ಹೊರಟಿದ್ದೀವಿ. ಸೊ ಇವಾಗ ಏನಪ್ಪ ಅಂತಂದರೆ, ಆಲ್ರೆಡಿ ಇಲ್ಲಿ ನಮ್ಮ ಊರಲ್ಲಿ ಒಂದು ಗೃಹ ಪ್ರವೇಶ ಇದೆ. ಸೊ ಹಂಗಾಗಿ ನಮ್ಗೆ 10 ಜನನೂ ಸಿಗ್ತಾರೋ ಇಲ್ಲೋ ಊಟಕ್ಕೆ ಗೊತ್ತಿಲ್ಲ. ಸೊ ನಮ್ಮ ಅಣ್ಣ ತಮ್ಮಂದಿರ ಮನೆಯವರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತೇಳಿ ಎಲ್ಲರನ್ನೂ ಕೂಗಿದ್ವಿ. ಹೊಲ್ದ ಹತ್ರನೇ ಪೂಜೆ ಮಾಡಬೇಕಲ್ಲ, ಹೊಲ್ದ ಹತ್ರನೇ ಊಟ ಬಡಿಸೋಣ ಅಂತ ಎಲ್ಲನೂ ಕಾರಲ್ಲೇ ಇಟ್ಕೊಂಡು ಕಾರಲ್ಲೇ ಹೊರಟ್ವಿ. ನೋಡಿ ಆನ್ ದ ವೇ ನನ್ನ ಮಗ ಕುರಿ ಮೇಕೆ ಅಂತೆಲ್ಲ ಕಿರಿಸ್ತಾ ಇದ್ದ, ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಮಕ್ಕಳು ಇಲ್ಲಿ ಸಿಟಿಲಿ ಇದ್ದು ಆ ಥರ ಹಳ್ಳಿ ವಾತಾವರಣಕ್ಕೆ ಹೋದ್ರೆ ಫುಲ್ ಖುಷಿ ಅನಿಸ್ಬಿಡುತ್ತೆ ಅವ್ರಿಗೆ. ಡಿಫ್ರೆಂಟಾಗಿ ಏನೇನೋ ನೋಡ್ತೀವಲ್ಲ ಅಂತ ಅನ್ಸುತ್ತೆ.
ನೋಡಿ ಸುತ್ತ ಯಾವ ಕಡೆ ನೋಡಿದ್ರು ಹಸ್ರು. ಆ ಥರದ್ದೆಲ್ಲ ಯಾವ ಕಾಲ ಹೋಗಿದ್ವಿ ಬೆಂಗಳೂರಲ್ಲಿ ನೋಡ್ಬಿಟ್ಟು ಅನ್ಸ್ಬಿಟ್ಟಿದೆ ನನಗಂತೂ. ಹೋದ್ರೆ ತುಂಬಾ ಪೀಸ್ ಆಗಿರುತ್ತೆ, ತುಂಬಾ ತಂಪಾಗಿರುತ್ತೆ ಆ ಗಾಳಿ ಅಂತೂ. ಇವಾಗ ಆಲ್ರೆಡಿ ಟೈಮ್ ಒಂದು 10:30 ಆಗೋಗಿದೆ. ನಾವು 9 o'clock ಮುಗಿಸ್ಕೊಬಿಡ್ಬೇಕು, ಅಷ್ಟರಲ್ಲಿ ಬಿಸಿಲಾಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಆಗ್ಲಿಲ್ಲ, ಲೇಟ್ ಆಗ್ಬಿಡ್ತು. ಸೊ ಬಂದ್ವಿ, ಇಲ್ಲಿ ಎಲ್ಲ ಐಟಮ್ಸ್ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ. ಇಲ್ಲಿ ನೋಡಿ ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಣ್ಣವರೆಲ್ಲ ಈ ಯಾವ ದಿಕ್ಕಲ್ಲಿರೋ ಮರಕ್ಕೆ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ದಿಕ್ಕಲ್ಲಿರೋ ಮರಕ್ಕೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ನೋಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 8 to 10 ಮರಗಳಲ್ಲಿ ಆಲ್ರೆಡಿ ಹೊಂಬಾಳೆ ಒಡ್ಬಿಟ್ಟಿತ್ತು. ಈ 2 months ಮುಂಚೆನೆ ಫೋನ್ ಮಾಡಿದ್ರು ನಮ್ ದೊಡ್ಡಮ್ಮ, ಈ ತರ ಹೊಂಬಾಳೆ ಹೊಡೆದಿದೆ, ಓಪನ್ ಆಗಕ್ಕಿಂತ ಮುಂಚೆ ಪೂಜೆ ಮಾಡ್ಬೇಕು ಬಾ ಅಂತ. ಬಟ್ ನಂಗೆ ಟೈಮ್ ಆಗಿರ್ಲಿಲ್ಲ, ಹೋಗೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಹೋದ್ವಿ. ಈ ದೇವಮೂಲಲ್ಲಿರೋ ಗಿಡಕ್ಕೆ ಈ ಮರ ಏನಿದೆ ಇದು ಓಕೆ, ಚೆನ್ನಾಗಿರುತ್ತೆ, ಇದ್ರಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತೇಳಿ ಆ ಮರನ ನಾವು ಚೂಸ್ ಮಾಡ್ಕೊಂಡು ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ನಾವೇನೇನೆಲ್ಲ ಮಾಡ್ತೀವಿ ಈ ಪೂಜೆಯಲ್ಲಿ ಅಂತಂದ್ರೆ, ಫಸ್ಟ್ ನಾವು ಗಿಡಕ್ಕೆ ಏನಿದೆಯಲ್ಲ ಆ ಗಿಡಕ್ಕೆ ತುಂಬಾ ಸುತ್ತ ಫುಲ್ಲು ನೀರ್ ಹಾಕಿ, ಮತ್ತೆ ನಮಗೆ ಎಲ್ಲೆಲ್ಲ ಅರಿಶಿನ ಕುಂಕುಮ ಇಡ್ತೀವಿ ಅಲ್ಲಿಂದ ಮೇಲಿಂದ ಫುಲ್ಲು ನೀರ್ ಹಾಕ್ತಿವಿ ನೋಡಿ. ಈ ತರ ನೀರ್ ಹಾಕ್ತಿವಿ. ನೀರೆಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಸೀರೆ ಉಡ್ಸಿ, ಹೂವ ಮುಡ್ಸಿ ಎಲ್ಲ ಆದ್ಮೇಲೆ ನಮ್ ಕಡೆ ಕಲ್ಲಿಡ್ತಾರೆ. ಈ ಕಲ್ಲಿಡೋ ಪದ್ಧತಿನೂ ಇರುತ್ತೆ ನಮ್ ಕಡೆ. 5 ಕಲ್ಲಿಡ್ತಾರೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ನಿಮ್ಗೆ ಈ ಕಲ್ಲು ಹೇಗೆ ಏನು ಎತ್ತ ಅಂತ. 5 ಕಲ್ಲನ್ನ ನಾವು ಬೆಂಕ ಅಂತ ಕರಿತೀವಿ. ನಿಮ್ ಕಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ. ಈ ವಿಡಿಯೋ ನೋಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ನಿಮ್ ಕಡೆ ಎಲ್ಲ ಏನ್ ಹೇಳ್ತಾರೆ ಅಂತ. 3 ಕಲ್ಗಳನ್ನ ಫುಲ್ ತುದಿ ಇರಬೇಕು, ಶಾರ್ಪ್ ಇರಬೇಕು. ಆ ಶಾರ್ಪ್ ಅಲ್ಲಿ ಚಿಕ್ಕ ಚಿಕ್ಕದ್ 5 ಕಲ್ಲು ಎತ್ಕೊಂಡು ಶಾರ್ಪ್ ಇರೋ ಕಡೆ ಮೇಲೆ ಬರಬೇಕು, ಮೊಂಡ ಇರೋ ಕಡೆ ಕೆಳಗಡೆ ಹೋಗ್ಬೇಕು. ಸೊ ಆ ತರ ಮಾಡ್ಬಿಟ್ಟು ನೋಡಿ ಇವಾಗ ಏನೆಲ್ಲ ಪ್ಲೇಸ್ ಮಾಡ್ತಿದ್ದೀನಲ್ಲ, ಸೊ ಆ ತರ 3 ಕಲ್ಗಳನ್ನ ಹಿಂದೆ ಇಡಬೇಕು, 2 ಕಲ್ಗಳನ್ನ ಮುಂದೆ ಇಡಬೇಕು. ನೋಡಿ ನಮ್ಮ ಆಂಟಿ ನೋಡ್ತಿದ್ದಾರೆ ನಾನು ಕರೆಕ್ಟಾಗಿ ಇಟ್ಟಿದ್ದೀನ ಇಲ್ವಾ ಅಂತ. ಈ ತರ ಹಿಂದೆ 3 ಮುಂದೆ 2 ಈ ತರ ಇಟ್ಬಿಟ್ಟು ಅವುಗಳನ್ನು ಸಹ ತೊಳೆದ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಡಬೇಕು. ಬಟ್ ನಾನು ಹಂಗೆ ಹೇಳಕ್ ಹೋದೆ, ಆಮೇಲೆ ನಮ್ಮ ಆಂಟಿ ಬೈದ್ರು, ಈ ತರ ಎಲ್ಲ ಇಡಬಾರ್ದು, ನೀಟಾಗಿ ಅದಕ್ಕೆಲ್ಲ ತೊಳೆದ್ಬಿಟ್ಟು ಕಲ್ಲನ್ನು ಸಹ ಆಮೇಲೆ ಇಡಬೇಕು ಅಂತ. ನಾನು ಯಾವತ್ತೂ ಮಾಡಿಲ್ಲ, ಸೊ ನನಗೇನು ಗೊತ್ತಿಲ್ಲ, ಹಂಗಾಗಿ ನಾನು ಹಂಗೆ ಅರಶಿನ ಕುಂಕುಮ ಇಟ್ಬಿಟ್ಟೆ. ಆಮೇಲೆ ಆಂಟಿ ಹೇಳಿದ್ಮೇಲೆ ಅದಕ್ಕೂ ಸಹ ನೀರು ಹಾಕಿ ತೊಳೆದು ಅರಶಿನ ಕುಂಕುಮ ಎಲ್ಲ ಇಟ್ಟೆ. ಈ ಯಾವುದೇ ದೇವರು ಏನು ವಿಗ್ರಹಗಳನ್ನ ತಂದಿಡಕ್ ಆಗಲ್ಲ, ಸೊ ಆ ಒಂದು ಪದ್ಧತಿ ಇಲ್ಲಲ್ಲ ಅಂದ್ಬಿಟ್ಟು ಈ ಕಲ್ಗಳನ್ನ ಇಡ್ತಾರೆ, ಬೆಂಕ ಅಂತ ಹೇಳ್ತಾರೆ ನಮ್ ಕಡೆ. ಇದಕ್ಕೇನೆ 5 ಕಲ್ಗಳನ್ನ ಈ ರೀತಿ ಇಟ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಹೂವು ಹಾಕಿ ಅಂಗದಾರ ಅಂತ ಮಾಡ್ತಾರೆ ನಮ್ ಕಡೆ. ಅಂದ್ರೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಮಾಡ್ತಾರೆ. ಅಂದ್ರೆ 3 ಎಳೆ ವೈಟ್ ಕಲರ್ ದಾರ ನೆನ್ಸ್ಬಿಟ್ಟು ಅದಕ್ಕೆ ಅರಿಶಿನ ಹಚ್ಚಿದ್ರೆ ಅದನ್ನ ಅಂಗದಾರ ಅಂತ ಹೇಳ್ತಾರೆ. ಸೊ ಅಂಗದಾರನು ಸಹ ಈ ಬೆಂಕಗಳಿಗೆ ಹಾಕ್ತಾರೆ ನೋಡಿ. ಇವಾಗ ನಾನು ಹಾಕ್ತೀನಲ್ಲ ಅದನ್ನೇ ಅಂಗದಾರ ಅಂತ ನಮ್ ಕಡೆ ಕರೀತಾರೆ. ನಿಮ್ ಕಡೆ ಎಲ್ಲ ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಆ ತರ ಎಲ್ಲ ಮಾಡಿ ಈಗ ಮರಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ. ಮರಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು, ಹಾಗೆ ಅದಕ್ಕೂ ಸಹ ನಾನು ಈಗ ದಾರ ಹೇಳಿದ್ನಲ್ಲ ಅಂಗದಾರ ಅಂತ, ಆ ದಾರನ ಅದಕ್ಕೂ ಸಹ ಕಟ್ಟಿ ಆಮೇಲೆ ಸೀರೆ ಎಲ್ಲ ಉಡ್ಸ್ಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಏನು ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲಿ ನನ್ನ ತಮ್ಮ ವಿಶ್ವ ಅನ್ನೋನು ಬೇರೆ ವಿಡಿಯೋ ಕಾಲ್ ಮಾಡ್ದ, ನಮ್ಮ ಆಂಟಿ ಮಗ. ಅವನು ಸಹ ನೋಡ್ಬಿಟ್ಟು ಬೇಗ ಬಂದು ಮಾಡೋಕ್ಕಾಗಿಲ್ವಾ ಅಕ್ಕ ಅಂತ ಹೇಳ್ತಾ ಇದ್ದ. ನೋಡಿ ಇವಾಗ ಏನು ದಾರ ಅದು ನಾನು ಅರ್ಶನ ಮಾಡ್ಕೊಳ್ತೀನಲ್ಲ, ಸೊ ಅದು 3 ಎಳೆ ಅಥವಾ 5 ಎಳೆ, ಈ ಥರ 5 ಎಳೆ ಅಥವಾ 3 ಎಳೆ ಇಟ್ಕೊಂಡು ಅರ್ಶನ ಮಾಡಿಬಿಟ್ಟು ಕಟ್ಟೋದು ಈ ಥರ. ನನಗೆ ಇದೆಲ್ಲ ಮಾಡುವಾಗ ಏನು ನೆನಪಾಗ್ತಾ ಇತ್ತು ಅಂದರೆ, 2020 ಲಾಕ್ಡೌನ್ ಎಲ್ಲ ಇದ್ದಾಗ ಒಂದು 2 months ನಾವು ಹೋಗಿ ಊರಲ್ಲಿದ್ವಿ. ಸೊ ಅವಾಗ ನಮ್ಮಪ್ಪ ಈ ಅಡಿಕೆ ಸಸಿಗಳನ್ನೆಲ್ಲ ತಂದು ಹೊಲ ಎಲ್ಲ ನೀಟ್ ಮಾಡಿಸಿ ನಮ್ಮಪ್ಪ ನಮ್ಮ ಅಣ್ಣ ಸೇರಿಕೊಂಡು ನೆಡ್ಸಿದ್ರು ಈ ಅಡಿಕೆ ಸಸಿಗಳನ್ನ. ಇವತ್ತು ನಮ್ಮಪ್ಪ ಇದ್ದರೆ ಎಷ್ಟು ಖುಷಿ ಪಡ್ತಾ ಇದ್ರು, ಒಂಥರ ಬೇಜಾರಾಗ್ತಾ ಇತ್ತು. ಅವಾಗೆಲ್ಲ ನಮ್ಮ ಮದುವೆ ಸಹ ಆಗಿರಲಿಲ್ಲ, ಪಾಪು ಇರಲಿಲ್ಲ, ಎಷ್ಟು ಖುಷಿ ಪಡ್ತಾ ಇದ್ರು ಇದ್ದಿದ್ರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಏನಂದ್ರೆ ನಾವೆಲ್ಲ ಚೆನ್ನಾಗಿದ್ರೆ ಅವರು ಎಲ್ಲೋ ಒಂದ್ ಕಡೆ ನಮ್ಮನ್ನ ನೋಡ್ತಿರ್ತಾರೆ ಅನ್ನೋದೊಂದು ನಂಬಿಕೆ ಅನ್ಸುತ್ತೆ ನನಗೆ. ಯಾವಾಗಲೂ ನಮ್ಮ ಅಪ್ಪ ಎಲ್ಲೋ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ಏನಾದ್ರು ಒಂದು ಒಳ್ಳೇದಾಗತ್ತೆ ಅಂದ್ರೆ ಅದಕ್ಕೆ ಅವರು ಕಾರಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈಗ ನಾನು ಅದೆಲ್ಲ ಮುಗಿಸ್ಕೊಂಡು ಸ್ಯಾರಿ ಉಡ್ಸಕ್ಕೆ ಹೋಗ್ತಿದ್ದೀನಿ. ಅದು ಕಟ್ಟಕ್ಕೆ ಆಗ್ತಾ ಇಲ್ಲ. ಅದು ಅಡಿಕೆ ಮರ ಸ್ವಲ್ಪ ಇದು ನೈಸ್ ಆಗಿರುತ್ತಲ್ಲ, ಸೊ ಹಂಗಾಗಿ ಜಾರ್ತಾ ಇತ್ತು, ದಾರ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಆಂಟಿ ನೀಟಾಗಿ ಈ ಥರ ಮಾಡು ನಾನು ಇಟ್ಕೊಳ್ತೀನಿ ಅಂತೆಲ್ಲ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆಮೇಲೆ ನೀಟಾಗಿ ಬಂತು ಕಟ್ಟೋದಕ್ಕೆ.
ಏನಕ್ಕೆ ಅಡಿಕೆ ಮರಕ್ಕೆಲ್ಲ ಈ ತರ ಸ್ಯಾರಿ ಉಡ್ಸಿ ಎಲ್ಲ ಇದ್ ಮಾಡ್ತಾರೆ ಅಂದ್ರೆ, ಅಡಿಕೆ ಮರ ಸಹ ಒಂದು ಹೆಣ್ಣು ಅಂದ್ರೆ ಅಡಿಕೆ ಮರನೇ ಅಂತಲ್ಲ, ಫಸ್ಲು ಏನ್ ಕೊಡುತ್ತಲ್ಲ, ಫಸ್ಲು ಕೊಡೋ ಮರಗಳನ್ನೆಲ್ಲ ಹೆಣ್ಣಿಗೆ ಹೋಲಿಸ್ತಾರೆ. ಸೊ ಹಂಗಾಗಿ ನಾವ್ ಇದಕ್ಕೆ ಸೀರೆ ಉಡಿಸ್ತಾ ಇರೋದು. ಸೀರೆ, ಬಳೆ, ಹೂವು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನೇನು ನಾವು ಇಡ್ತೀವಿ ಪ್ರತಿಯೊಂದನ್ನು ಇಟ್ಟು, ಮಡ್ಲಕ್ಕಿ ಸಹ ಇಟ್ಟು ನಾವು ಪೂಜೆ ಮಾಡೋದು ಈ ತರ ಅಡಿಕೆ ಮರ ಪೂಜೆನ. ನಮ್ಮ ಆಂಟಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಏನೇನೋ ಟ್ರೈ ಮಾಡಿದ್ರು, ಬಟ್ ಅದು ನೀಟಾಗಿ ಕಟ್ಟಕ್ ಆಗ್ಲಿಲ್ಲ. ಸಾಕು ಇಷ್ಟೇ ಅಂತ ನಾನು ಸ್ವಲ್ಪ ಟ್ರೈ ಮಾಡಿ ನೋಡಿದೆ, ಆಗಲ್ಲ ಅಂತ ಅಂದ್ಮೇಲೆ ಸುಮ್ಮನೆ ಹಂಗೆ ಕಟ್ಕೊಂಡ್ವಿ ಅಷ್ಟೇ. ನಮ್ಮ ಪಾಪ ಅಂತೂ ಫುಲ್ ಖುಷಿಯಾಗಿ ಹೋಗಿದ್ದ ಹೊಲದೆಲ್ಲ ನೋಡ್ಕೊಂಡು. ಅಮ್ಮ ಅದು ಹಂಗಿದೆ ಇದು ಹಿಂಗಿದೆ ಅಂತ ಹೇಳ್ಕೊಂಡು ಕಿರ್ಚಾಡ್ತಾ ಇದ್ದ. ನಾನು ಪೂಜೆ ಮಾಡ್ತೀನಿ ಅಂತಿದ್ದ. ಅಲ್ಲೆಲ್ಲ ಸ್ನೇಲ್ಸ್ ಎಲ್ಲ ಇತ್ತು, ಬಸ್ಸುಗಳು ಇತ್ತು, ಎಲ್ಲ ನೋಡ್ಕೊಂಡು ಎಲ್ಲ ಮುಟ್ಕೊಂಡು ಆಟ ಆಡ್ತಾ ಇದ್ದ. ಆ ಥರ ಎಲ್ಲ ಮುಟ್ಟೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಆರಾಮಾಗಿ ಎಷ್ಟು ಚೆನ್ನಾಗಿ ಮುಟ್ತಾ ಇದ್ದ, ಅದನ್ನ ಆಟ ಆಡ್ತಿದ್ದ. ಆಮೇಲೆ ಅದಕ್ಕೆ ನೋವಾಗುತ್ತೆ, ಬಿಟ್ಬಿಡು ಬಿಟ್ಬಿಡು ಅಂತ ಬಿಡಿಸ್ತಾ ಇದ್ದ ಎಲ್ಲರ ಕೈಲೂ, ಮುಟ್ಬೇಡಿ ಮುಟ್ಬೇಡಿ ಅಂತ ಹೇಳ್ತಿದ್ದ. ಇವಾಗ ಏನೆಲ್ಲ ಅರಿಶಿನ ಕುಂಕುಮ ಇಟ್ಟಾದ್ಮೇಲೆ ಸೀರೆ ಉಡ್ಸಾದ್ಮೇಲೆ ಹೂವು ಎಲ್ಲ ಮುಡ್ಸ್ತಾ ಇದ್ದೀನಿ. ಹೂವು ಎಲ್ಲ ಮುಡಿಸಿ ಹಾಗೆ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂತೇಳಿ ನಾವು ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸ್ಬಿಟ್ಟು ತೊಗೊಂಡು ಬಂದಿರ್ತೀವಿ. ಸೊ ಅದಕ್ಕೆ ಎಲೆ, ಅಡಿಕೆ, ಕಡಲೆಬೇಳೆ ಮತ್ತು ಏನು ಅಕ್ಕಿ ನೆನೆಸಿರ್ತೀವಲ್ಲ ಅಕ್ಕಿ, ಹಾಗೆ ಬಳೆಗಳು, ಎರಡೆರಡು ಬಳೆಗಳು ಮತ್ತು ಬಾಳೆಹಣ್ಣು ಇಷ್ಟನ್ನು ಇಟ್ಟು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಜೊತೆ ನಾವೇನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಕೊಡ್ತೀವಿ ಅವ್ರಿಗೆ. ಹಾಗೆ ಇಲ್ಲಿ ಎಲೆಗೆ ಏನೇನು ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ಎಡೆ ಹಾಕಬೇಕು. ಸೊ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು. ನೋಡಿ ಇವಾಗ ನಾನು ಏನು ಹೇಳಿದ್ನಲ್ಲ ಎಲ್ಲ ಮಾಡ್ತಾ ಇದ್ದೀನಿ ಅಲ್ಲಿ. ಎಲ್ಲ ಹಾಕಿ ಪೂಜೆ ಮಾಡಿ ಮತ್ತೆ ನಾವು ತಂದಿರೋಂಥ ಊಟನ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಬಡಿಸ್ಬೇಕು.
ಈ ಪೂಜೆ ಹೆಣ್ಮಕ್ಳ ಕೈಲೇ ಏನಕ್ಕೆ ಮಾಡಿಸ್ತಾರೆ ಅಂತಂದ್ರೆ, ಈ ಯಾವುದೇ ಕಲ್ಮಶ ಇಲ್ಲದೆ ಮನಸ್ಫೂರ್ತಿಯಾಗಿ ನನ್ನ ತವ್ರ ಮನೆ ಚೆನ್ನಾಗಿರ್ಲಿ, ನನ್ನ ತವ್ರ ಮನೆ ಬೆಳಿಬೇಕು ಅಂತ ಪೂಜೆ ಮಾಡ್ತಾರೆ. ಬೆಳಿಬೇಕು ಅಂತ ಅರ್ಸೋದು ಮನೆ ಹೆಣ್ಮಕ್ಳು ಮಾತ್ರ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೊಂದು ಹೋಪ್ ಇರುತ್ತೆ, ನನ್ನ ತವ್ರ ಮನೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಆ ಥರದೊಂದು ಮೈಂಡಲ್ಲಿ ಇರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳ ಕೈಲಿ ಮಾಡಿಸ್ತಾರೆ. ಮತ್ತೆ ಹೆಣ್ಮಕ್ಳು ಆದ್ರೆ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾರೆ, ಈ ಥರದೊಂದು ಫಸಲು ಚೆನ್ನಾಗಿದೆ ಅಂದರೆ ಮುಂದೆ ಪ್ರತಿಯೊಂದು ಬರೋ ಫಸಲು ಸಹ ನನ್ನ ತವ್ರ ಮನೆಗೆ ಚೆನ್ನಾಗಾಗಲಿ, ಚೆನ್ನಾಗಿ ಎಲ್ಲ ಫಸಲುಗಳು ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ಳಿ ಅಂತ ಈ ಥರ ಒಂದು ಪದ್ಧತಿನ ಇಟ್ಕೊಂಡಿರೋದು. ಹಾಗೆ ನೀವು ಅಲ್ಲನ್ನು ನೋಡ್ತಾ ಇರ್ಬೋದು, ಸಗಣಿಯಿಂದ ನಾವು ಒಂದು ಉಂಡೆ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನ ನಾವು ಪಿಳ್ಳೆರಾಯ ಅಂತ ಕರಿತೀವಿ ನಮ್ಮ ಕಡೆ. ಅದು ಗಣೇಶನ ಸಂಕೇತ. ಅದು ನಮಗೆ ಫಸ್ಟ್ ಪೂಜೆ ನಾವು ಗಣೇಶಂಗೆ ಮಾಡಬೇಕು ಅಂತೇಳಿ ಆ ಏನು ಸಗಣಿ ಉಂಡೆ ಇರುತ್ತಲ್ಲ, ಆ ಸಗಣಿ ಉಂಡೆಗೆ 21 ಗರಿಕೆನ ಸಿಕ್ಕಿಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ. ನಾನು ಅಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲಿ ನನ್ನ ಮಗ ಏನು ನಮ್ಮ ಅಮ್ಮನ ಹತ್ರ ಏನೋ ಆಟಾಡ್ಕೊಂಡು ಜೋರಾಗಿ ನಗ್ತಾ ಇದ್ದಾನೆ. ಏನು ಕೇಳಿಸ್ಕೊತಾನಿಲ್ಲ, ನಾನು ಕೂಗ್ತಾ ಇದ್ದೀನಿ ಪೂಜೆ ಮಾಡ್ಸೋಣ, ಅವನ ಕೈಲಂದ್ರೂ ಬರಲೇ ಇಲ್ಲ. ಕೊನೆಗೂ ಅವನು ಅಲ್ಲೇ ಆಟ ಆಡ್ಕೊಂಡೇ ಇದ್ದೋದ. ನಾನು ಪೂಜೆನ ಮುಗಿಸಿ ಎಲ್ರಿಗೂ ಮಂಗಳಾರತಿ ಕೊಟ್ಟೆ. ಹಾಗೆ ಅಮ್ಮ ಪೂಜೆ ಮಾಡಿದ್ರು, ಅಣ್ಣ ಪೂಜೆ ಮಾಡ್ದ. ಸೊ ಎಲ್ರದ್ದು ಪೂಜೆ ಆದಮೇಲೆ ಯಾರ್ಯಾರು ಮುತ್ತೈದೆಯರು ಬಂದಿರಲಿಲ್ಲ, ಸೊ ಅವ್ರಿಗೆಲ್ಲ ನಾನು ಸಹ ಅರಿಶಿನ ಕುಂಕುಮನ ಕೊಟ್ಟೆ. ಊರಲ್ಲಿ ಈ ಫಂಕ್ಷನ್ ಇಟ್ಕೊಂಡಿರೋದ್ರಿಂದ ಅದು ಗೃಹ ಪ್ರವೇಶ. ಸೊ ಹೊಲಕ್ಕೆ ಯಾರೂ ಬರಲೇ ಇಲ್ಲ. ನಮ್ಮ ಹೊಲ ಬೇರೆ ಒಂದು ಟೂ ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಮನೆಯಿಂದ. ಸೊ ಹಾಗಾಗಿ ಯಾರೂ ಬರಲಿಲ್ಲ. ಅವರು ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಊಟ ಸಹ ಬಡಿಸಿದ್ವಿ. ಊಟ ಬಡಿಸಿ ಸ್ವಲ್ಪ ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಲ್ಲೇ ಕುತ್ಕೊಂಡು ನಾನು ವೀಡಿಯೋಸ್ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ, ನಮ್ಮ ಹೊಲ, ನಮ್ಮ ತೋಟ. ತೆಂಗು ಹಾಗೆ ಅಡಿಕೆ ಎರಡೂ ಇದೆ. ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ನಮ್ಮ ಅಪ್ಪ ಇರೋವಾಗ ಈ ಶನಿಮಹಾತ್ಮನ ದೇವಸ್ಥಾನ ಸಹ ಕಟ್ಸಿದ್ರು ಇಲ್ಲಿ ನಮ್ಮ ಹೊಲದಲ್ಲೇ. ಸೊ ಯಾವಾಗಲೇ ನಾವು ಹೊಲಕ್ಕೆ ಹೋದ್ರು ಅಲ್ಲಿ ಹೋಗೋದು ಮಾತ್ರ ಮಿಸ್ ಮಾಡಲ್ಲ. ಸೊ ನಾನು ಅಲ್ಲಿಗೂ ಹೋಗಿ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದೆ. ಅಲ್ಲೂ ಕೂಡ ಅಷ್ಟೇ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ನನಗೆ. ಆ ದೇವಸ್ಥಾನ ನೋಡಿದಾಗೆಲ್ಲ ನಮ್ಮ ಅಪ್ಪ ನೆನಪಾಗ್ತಾರೆ, ಅಡಿಕೆ ಮರ ನೋಡಿದಾಗೆಲ್ಲ ನಮ್ಮ ಅಪ್ಪ ನೆನಪಾಗ್ತಾರೆ. ಅಲ್ಲೂ ಒಂದು 5-10 ನಿಮಿಷ ಕುತ್ಕೊಂಡು ಆರಾಮಾಗಿ, ಎಲ್ಲರೂ ಆಲ್ರೆಡಿ ಕಾರ್ ಹತ್ರ ಹೋಗ್ತಾ ಇದ್ರು, ಹೋಗೋಣ ಆಯಿತು ಮುಗಿಸ್ಕೊಂಡು ಅಂತ. ಸೊ ನಾನು ಅಲ್ಲಿ 1-2 ನಿಮಿಷ ಓಡಾಡಿಕೊಂಡು ಸ್ವಲ್ಪ ಒಬ್ಬಳೆ ಪಾಪುನ ಅಮ್ಮನ ಕೈಲಿ ಕೊಟ್ಟು ಪೀಸ್ ಆಗಿತ್ತು ಅಂತ ಒಂದು 10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾನು ರಿಟರ್ನ್ ಹೋದೆ. ಅಷ್ಟರಲ್ಲಾಗಲೇ ಅವರೆಲ್ಲ ವಾಪಸ್ ಬರ್ತಾಯಿದ್ರು ಕಾರ್ ತೊಗೊಂಡು. ನೋಡಿ ಇಲ್ಲ ಒಂದು ಹಸು ನಾನು ಹೋಗ್ತಾ ಇದ್ರೆ ನನ್ನನ್ನೇ ನೋಡ್ತಾನೆ ಇತ್ತು. ನಮ್ದಲ್ಲ ಇದು, ಬೇರೆಯವ್ರದ್ದು. ಬಟ್ ಯಾಕೋ ನನ್ನನ್ನೇ ನೋಡ್ತಾ ಇತ್ತಲ್ಲ ಅಂತ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಲಿಟ್ರಲಿ ಅದು ನಾನು ಹೋಗೋ ನನ್ನ ಕಡೆ ನೋಡ್ತಾನೆ ಇತ್ತು. ಸೊ ಹಂಗಾಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಅಷ್ಟೇ, ಇನ್ನ ಎಲ್ಲ ಪೂಜೆ ಎಲ್ಲ ಮುಗಿತು, ಮನೆಗೆ ಹೋಗ್ತಾ ಇದೀವಿ. ಈ ಹುಣಸೆ ಮರದ ನೆರಳು, ಒಂದು ಪುಟ್ಟ ದೇವಸ್ಥಾನ, ಹೊಲದಲ್ಲಿ ಅಡಿಕೆ ಮರ, ತೆಂಗಿನ ಮರ, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಊರಿಗೆ ಬಂದರೆ. ಆ ಬೆಂಗಳೂರು, ಆ ಸಿಟಿಯ ಟ್ರಾಫಿಕ್ಕು, ಆ ವರ್ಕ್ ಪ್ರೆಷರು ಎಲ್ಲ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದು ನಾನು ಒಂದು 2 ಅವರ್ಸ್ ಇದ್ದೀನಿ ಅಷ್ಟೇ. ಬಟ್ ಎಷ್ಟು ಒಂಥರ ಪೀಸಾಗಿ ಫೀಲ್ ಆಗ್ತಿದೆ. ಬಟ್ ಫ್ಯಾಕ್ಟ್ ಏನಂತಂದರೆ ಇಲ್ಲಿ 2 ಅವರು ಅಥವಾ 2 ದಿನ 3 ದಿನ ಇರೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಡೈಲಿ ಇಲ್ಲೇ ಇದ್ದು ಕೆಲಸ ಮಾಡಬೇಕು, ವ್ಯವಸಾಯ ಮಾಡಬೇಕು ಅಂತ ಮಾತ್ರ ಗೊತ್ತಾಗುತ್ತೆ ಈ ರೈತರ ಕಷ್ಟ ಏನು ಅಂತ. ಎಲ್ಲ ಮುಗಿಸ್ಕೊಂಡಾಯಿತು. ಸೊ ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ನೋಡಿ ಎಲ್ಲ ಅಲ್ಲಿ ರೆಡಿ ಮಾಡ್ಕೊಂಡು ಬಂದರು ಕಾರಲ್ಲಿ. ಅಲ್ಲಿ ಶೆಡ್ ಥರ ಮಾಡ್ಕೊಂಡಿರೋದು ನಮ್ಮ ಅಣ್ಣವರೇನೆ. ಊರಲ್ಲಿ ಮನೆ ಇದ್ರು ಸಹ ಇಲ್ಲಿ ಹೊಲದಲ್ಲಿ ಪೀಸಾಗಿರುತ್ತೆ ಅಂತ ಶೆಡ್ ಮಾಡ್ಕೊಂಡು ಇಲ್ಲಿದ್ದಾರೆ. ಇಲ್ಲೇ ಹಸುಗಳಿಗೆಲ್ಲ ಮೇವೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ. ಹಾಗೆ ನನ್ನ ಮಗ ಹೊರಟೋದಕ್ಕೂ ಮುಂಚೆ ನಮ್ಮ ಅಣ್ಣನ ಇಳಿಸ್ಬಿಟ್ಟು ಅವ್ನು ಕೂತಿದ್ದಾನೆ. ನಾನು ಓಡಿಸ್ತೀನಿ ಮಮ್ಮಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನೋಡಿ ಅವನಿಗೆ ಜೋಶ್ ನೋಡಿ ಎಷ್ಟಿದೆ ಅಂತ. ಎಲ್ಲಿ ತುಂಬ ಹಿಂಸೆ ಕೊಡ್ತಾರೋ ಅಂತ ನನಗೆ ಭಯ ಆಗಿತ್ತು. ಬಟ್ ಈ ಸರಿ ಊರಿಗೆ ಹೋದಾಗ ಏನು ಹಿಂಸೆ ಕೊಡಲಿಲ್ಲ. ಯಾಕಂದರೆ ಯಾವಾಗ ಊರಿಗೆ ಹೋದ್ರೂ ಏನಾದರೂ ಹಿಂಸೆ ಕೊಡ್ತಾ ಇರ್ತಿದ್ದ. ನನ್ನನ್ನು ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇರ್ತಿರ್ಲಿಲ್ಲ, ಯಾರನ್ನ ಮಾತಾಡ್ಸೋಕ್ಕೂ ಬಿಡ್ತಾ ಇರ್ತಿರ್ಲಿಲ್ಲ. ಬಟ್ ಇವತ್ತು ಆರಾಮಾಗಿ ಎಲ್ಲ ನನಗೂ ಪೀಸಾಗಿ ಅನ್ನಿಸ್ತು. ಅವನು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದೋದ. ಮೇ ಬಿ ನನ್ನ ತಮ್ಮಂದ್ರ ಜೊತೆ ಇದಕ್ಕೆ ಹಂಗಿದ್ದ ಅನ್ಸುತ್ತೆ ನನಗನ್ಸಿದೆ. ಯಾಕಂದರೆ ನಾನು ಯಾವಾಗ ಹೋದ್ರೂ ನಾನು, ನಮ್ಮ ಅಮ್ಮ, ನಮ್ಮ ಪಾಪ ಹೋಗ್ತೀವಿ.
ಸೊ ಅವ್ನಿಗೆ ಯಾರು ಅಟ್ಲಾಗ ಜೊತೆಗಿರಲ್ಲ. ಇವಾಗ ಇವರೆಲ್ಲ ಇದ್ರಲ್ಲ ಅಂತ ಅವ್ನಿಗೆ ಖುಷಿ ಆಗ್ಬಿಟ್ಟಿದೆ. ಹೊರಟ್ವಿ ಇವಾಗ ಮನೆಗೆ. ಸೊ ಇಲ್ಲಿಂದ ಮನೆಗೆ ಹೋಗಿ ಮನೇಲಿ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ಬೇಕು ನಾವು ಮತ್ತೆ ಊರಿಗೆ. ನಮ್ಮ ಆಂಟಿ ಮನೆಗೆ ಹೋಗೋದಿದೆ, ಅಲ್ಲಿ ಹೋಗ್ಬೇಕು. ಇದು ನೋಡಿ ನಮ್ದೇ ತೋಟದ ಹೂವು, ಎಷ್ಟು ಚೆನ್ನಾಗಿದೆ ಮೊಗ್ಗು. ನಮ್ಮ ದೊಡ್ಡಮ್ಮ ಬಿಡ್ಸ್ಕೊ ಬಂದ್ರು ತಗೊಂಡೋಗು ಅಂತ. ಇದು ನಮ್ಮ ಆಂಟಿಯವರ ಕೋಳಿ ಫಾರ್ಮು. ನೆಕ್ಸ್ಟ್ ನಾನು ಇನ್ನೊಂದು 1 ಮಂತ್ ಆದ್ಮೇಲೆ ಆ ಊರಿಗೆ ಹೋಗ್ತೀನಿ ಮತ್ತೆ. ಸೊ ಆಮೇಲೆ ಈ ಕೋಳಿ ಫಾರ್ಮ್ ಬಗ್ಗೆ ಎಲ್ಲ ನೀಟಾಗಿ ಕ್ಲಿಯರ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದ್ರೂ ಕೋಳಿ ಫಾರ್ಮ್ ಮಾಡೋ ಅಂತ ಪ್ಲಾನ್ ಇತ್ತು ಅಂದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಮಂತ್ ಹೋಗ್ತೀನಿ. ಫುಲ್ ಡೀಟೇಲಾಗಿ ನಮ್ಮ ಚಿಕ್ಕಪ್ಪನ ಹತ್ರ ಎಲ್ಲ ಕೇಳಿಕೊಂಡು ಯಾವ್ಯಾವ ರೀತಿ ಮಾಡಬೇಕು, ಹೇಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಇವ್ರು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಥರ ಪ್ರೋಸೆಸ್ ಅದು ಅಂತೆಲ್ಲ ಕೇಳಿ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವ್ರದ್ದು ಮಾವಿನ ತೋಟ ಸಹ ಇದೆ ನೋಡಿ, ಎಷ್ಟೊಂದು ಮಾವಿನ ಹಣ್ಣಿದೆ. ಅಲ್ಲಿ ತೋಟದಿಂದ ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬಂದ್ವಿ. ಕಾಯ್ತಾ ಇದ್ಲು ನನ್ನ ತಮ್ಮನ ಮಗಳು, ಅತ್ತೆ ಯಾವಾಗ ಬರ್ತೀಯ ಅಂತ ಫೋನ್ ಮಾಡ್ತಾನೆ ಇದ್ಲು, ಎಲ್ಲಿದ್ಯಾ ಅಂತ. ನಾವು ಹೋಗೋ ಅಷ್ಟರಲ್ಲಾಗಲೇ ನಮ್ಮ ಆಂಟಿ ಚಿಕನ್ ಎಲ್ಲ ಮಾಡ್ಕೊಂಡು ಕಬಾಬ್ ಎಲ್ಲ ಮಾಡ್ಕೊಂಡು ರೆಡಿ ಇಟ್ಟಿದ್ರು. ಆದರೂ ಹೋಗ್ತಾ ಇರೋದು 3 ಜನಕ್ಕೆ ಎಷ್ಟು ಕಬಾಬ್ ಮಾಡಿದಾರೆ ನೋಡಿ. ನಾವು ಅದರಲ್ಲಿ ಒಂದು ಕಾಲು ಭಾಗನೂ ಸಹ ಖಾಲಿ ಮಾಡಿಲ್ಲ, ಅಷ್ಟು ಮಾಡಿದ್ರು. ಚಿಕನ್ ಫ್ರೈ ಮಾಡಿ, ರೈಸ್ ಮಾಡಿ, ಕಬಾಬ್ ಮಾಡಿ ಇಟ್ಟಿದ್ರು. ಅಲ್ಲಿ 1 ಅವರ್ ಇದು ಹೊರಟಿ ನೋಡಿದ್ರೆ ನನ್ನ ಸೊಸೆ ನೋಡಿ ಇಲ್ಲಿ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಅಯ್ಯೋ ಅದು ತೊಳ್ಕಡೆ ಅದ್ ಕುಂತ್ಕೊಬಿಟ್ಟು ನಾನು ನಿನ್ ವಿಡಿಯೋ ಹಾಕ್ತೀನಿ ನೋಡು. ಅಯ್ಯೋ ಪಾಪ ಕಳ್ಸು, ಅವಳು ಇರ್ತೀನಿ ಅಂತ ಅವಳೇ ಹೇಳ್ತಾ. ಅವಳು ಪಾಪ ಅನ್ನಿಸ್ತು ನಂಗೆ ನೋಡಿ. ನಂಗೆ ಅಳು ಬರಂಗಾಗ್ಬಿಡ್ತು. ಫುಲ್ ಜೋರಾಗಿ ಅಳ್ತಿದ್ದಾಳೆ, ನಾನು ಹೋಗ್ತೀನಿ ಅಂತ. ಬಟ್ ಕರ್ಕೊಂಡ್ ಬರ್ಬೋದು, ಕರ್ಕೊಂಬಂದ್ರೆ ನೈಟ್ ಹೊತ್ತು ಅಮ್ಮ ಬೇಕು ಅಂತ ಕೇಳ್ತಾಳೆ. ಮನೆ ಹತ್ರ ಇರಲ್ಲ, ಮತ್ತೆ ಬೆಂಗಳೂರಿಂದ ಇಲ್ಲಿ ಕರ್ಕೊಂಡ್ ಬಿಡೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಮ್ಮ ಆಂಟಿ ಬೇಡ ಹೋಗು ಅಂತ ಕಳ್ಸಿದ್ರು. ಮತ್ತೆ ಆನ್ ದ ವೇ ಬರ್ತಾನೆ ಇನ್ನೊಂದು ಆಂಟಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ರಾಗಿ ಎಲ್ಲ ರೇಷನ್ ಹಾಕಿಸ್ಕೊಳ್ಳೋದಿತ್ತು. ಸೊ ಅದನ್ನು ತಗೊಂಡು ರಿಟರ್ನ್ ಮನೆಗೆ ಬರೋಷ್ಟ್ರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಬಂದು ಪಾಪಕ್ಕೆ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿಸಿ ನಾವೆಲ್ಲ ಅಲ್ಲಿ ಚಿಕನ್ ತಿಂದಿದ್ದೆ ನಮಗೆ ಡೈಜೆಸ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಹಾಗೆ ಮಲ್ಕೊಂಡ್ವಿ. ಎಲ್ಲ ಊರನ್ನು ಸುತ್ತಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.